ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ದ ಲಿಫ್ಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ವರ್ಕ್ ವೇರ್ ಇಸ್ ಯೂಸ್ಡ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 4.2 ನೋಡಿ. ಡಸ್ ಎ ಕರೆಂಟ್ ಕ್ಯಾರಿಂಗ್ ವೈರ್ ಗೆಟ್ ಹಾಟ್? ತಂತಿಯಲ್ಲಿ ವಿದ್ಯುತ್ ಹರಿಯಬೇಕಾದರೆ ತಂತಿಯು ಬಿಸಿಯಾಗಿರುತ್ತಾ ಅಂತ ಕೇಳ್ತಿದ್ದಾರೆ. ನೋಡೋಣ, ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಲೆಟ್ ಅಸ್ ಅಬ್ಸರ್ವ್. ಇನ್ ದಿಸ್ ಆಕ್ಟಿವಿಟಿ we will use a special kind of wire called a nichrome wire. ಈ ಒಂದು ಆಕ್ಟಿವಿಟಿನ ಚಟುವಟಿಕೆಯನ್ನು ಮಾಡೋದಕ್ಕೆ ನಾವು ವಿಶೇಷವಾದಂತಹ ಒಂದು ತಂತಿಯನ್ನು ಉಪಯೋಗಿಸ್ತಾ ಇದ್ದೀವಿ. ಯಾವುದಪ್ಪ ಅದು ವೈರ್ ಅಂದರೆ ನೈಕ್ರೋಮ್ ಎಂಬ ವೈರನ್ನು ಉಪಯೋಗಿಸ್ತಾ ಇದ್ದೀವಿ. Take a cardboard piece of about 10 cm length and 10 cm width, 2 nails, a nichrome wire of thickness about 0.3 mm, 26 to 28 gauge, and length of 10 cm, an electric cell, a cell holder, a switch, and connecting wires. ಇಷ್ಟು ವಸ್ತುಗಳು ತಗೋಬೇಕು. ಒಂದು ಕಾರ್ಡ್ಬೋರ್ಡ್ ಶೀಟ್ ತಗೋಬೇಕು, ನೈಕ್ರೋಮ್ ವೈರ್ ತಗೋಬೇಕು, ಅದು 26ಇಂದ 28 ಗೇಜ್ ಇರ್ತಕ್ಕಂಥ 0.3 mm ಥಿಕ್ನೆಸ್ ಇರ್ತಕ್ಕಂತಹ ವೈರು, 10 ಸೆಂಟಿಮೀಟರ್ ಉದ್ದ ಮತ್ತು 10 ಅಗಲ ಇರ್ತಕ್ಕಂತಹ ಕಾರ್ಡ್ಬೋರ್ಡ್ ಪೀಸನ್ನು ತಗೋಬೇಕು, ಒಂದು ಶೆಲ್ನ ತಗೋಬೇಕು, ಸೆಲ್ ಹೋಲ್ಡರ್ ತಗೋಬೇಕು, ಕನೆಕ್ಟಿಂಗ್ ವೈರ್ಸ್ ಇಷ್ಟನ್ನು ಸ್ವಿಚ್ಚು ತಗೋಬೇಕು. ಇಲ್ಲಿ ಏನು, ವೈಲ್ ಡೂಯಿಂಗ್ ದ ಆಕ್ಟಿವಿಟಿ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟ್, ನಾವು ವಿದ್ಯುತ್ ಕಾಂತದ ಚಟುವಟಿಕೆಯನ್ನು ಮಾಡಬೇಕಾದ್ರೆ, ಡಿಡ್ ಯು ಆಲ್ಸೋ ನೋಟಿಸ್ ದಟ್ ದ ವೈರ್ ಎಂಡ್ಸ್ ಗಾಟ್ ವಾರ್ಮ್? ತಂತಿಯ ತುದಿಗಳು ಬಿಸಿಯಾಗಿ ಏನಾದರೂ ಇದೆಯಾ? ವೈ ವುಡ್ ದಟ್ ಹ್ಯಾಪನ್? ಯಾಕೆ ಹಾಗಾದರೆ ಬಿಸಿಯಾಗಿದೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಮೌಂಟ್ ದ ನೇಲ್ಸ್ ಆನ್ ದ ಕಾರ್ಡ್ಬೋರ್ಡ್ ಅಬೌಟ್ 5 cm ಅಪಾರ್ಟ್. ಟೈ ದ ನೈಕ್ರೋಮ್ ವೈರ್ ಬಿಟ್ವೀನ್ ದೀಸ್ ನೇಲ್ಸ್ ಆ್ಯಂಡ್ ಮೇಕ್ ದ ಕನೆಕ್ಷನ್ಸ್ ಆಸ್ ಶೋನ್ ಇನ್ ಫಿಗರ್ 4.5 ವಿತ್ ಅ ಸ್ವಿಚ್ ಇನ್ ಆಫ್ ಪೊಸಿಷನ್. ಈ ರೀತಿ ಕನೆಕ್ಟ್ ಮಾಡಬೇಕು. ಹೀಟಿಂಗ್ ಎಫೆಕ್ಟ್ ಇನ್ ಎ ವೈರ್. ಶೆಲ್ಲು, ಈ ಕಾರ್ಡ್ಬೋರ್ಡ್ ಶೀಟು, ಅದಕ್ಕೆ 2 ಮೊಳೆಗಳು, ಅದಕ್ಕೆ ಇಲ್ಲಿ ನೈಕ್ರೋಮ್ ವೈರನ್ನು ಸುತ್ತಿದ್ದಾರೆ, ತಂತಿಯನ್ನು ಕಟ್ಟಿದ್ದಾರೆ, ಇಲ್ಲಿ ಸ್ವಿಚ್ಚು, ಇದಿಷ್ಟನ್ನು ಈ ಚಿತ್ರದಲ್ಲಿ ತೋರಿಸಿರೋ ಕನೆಕ್ಟ್ ಮಾಡಿ. ಟಚ್ ದ ನೈಕ್ರೋಮ್ ವೈರ್, ಮುಟ್ಟು ನೋಡಿ. ಫಸ್ಟ್ ಕನೆಕ್ಷನ್ ಕೊಡೋದಕ್ಕೂ ಮುಂಚೆ ಆ ತಂತಿ ಯಾವ ರೀತಿ ಇದೆ ಅದನ್ನು ಮುಟ್ಟು ನೋಡಿ. ವಾಟ್ ಡು ಯು ಫೀಲ್? ಏನು ಫೀಲ್ ಆಗುತ್ತೆ? ಮೂವ್ ದ ಸ್ವಿಚ್ ಟು ಆನ್ ಪೊಸಿಷನ್ ಫಾರ್ ಅಬೌಟ್ 30 seconds ಆ್ಯಂಡ್ ದೆನ್ ಮೂವ್ ಇಟ್ ಬ್ಯಾಕ್ ಆಫ್. ಫಸ್ಟು ಸ್ವಿಚ್ ಆಫ್ ಆಗಿರುತ್ತೆ, ಆಮೇಲೆ 30 ಸೆಕೆಂಡ್ವರೆಗೆ ಆನ್ ಮಾಡಿ, ಸ್ವಿಚ್ ಆನ್ ಮಾಡಿ, ಆಮೇಲೆ ತಂತಿ ಇದೆ ನೈಕ್ರೋಮ್ ತಂತಿ, ಆಮೇಲೆ ಆನ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ, ಆಮೇಲೆ ಸ್ವಿಚ್ನ ಆಫ್ ಪೊಸಿಷನ್ಗೆ ತನ್ನಿ. ಟಚ್ ದ ನೈಕ್ರೋಮ್ ವೈರ್ ಮೊಮೆಂಟಲಿ ಡು ನಾಟ್ ಹೋಲ್ಡ್ ದ ನೈಕ್ರೋಮ್ ವೈರ್. ಈಗ 30 seconds ಸ್ವಿಚ್ನ ಆನ್ ಮಾಡಿ ಕರೆಂಟನ್ನ ಪಾಸ್ ಮಾಡಿರ್ತೀರಲ್ವಾ ಶೆಲ್ನ ಮೂಲಕ, ಆಮೇಲೆ ಫಸ್ಟು ಆನ್ ಪೊಸಿಷನ್ಗೆ ಬರೋದಕ್ಕೂ ಮುಂಚೆ ನೈಕ್ರೋಮ್ ವೈರನ್ನು ಮುಟ್ಟಿರ್ತೀರ, ಬಿಸಿ ಇರುತ್ತೋ ಅಲ್ವೋ ಗೊತ್ತಾಗಿರುತ್ತೆ. ಈಗ 30 ಸೆಕೆಂಡ್ ಬಿಸಿ ಆದಮೇಲೆ ಸ್ವಿಚ್ ಆನ್ ಆದಮೇಲೆ ಈಗ ಸ್ವಲ್ಪ ಟಚ್ ಮಾಡಿ ನೋಡಿ, ಅದನ್ನೇ ಹಿಡ್ಕೊಳ್ಳೋಕ್ಕೆ ಹೋಗಬೇಡಿ, ಅಪಾಯ ಸುಟ್ಟು ಹೋಗುವಂತಹ, ನಿಮ್ಗೆ ಏನಾದರೂ ತೊಂದರೆ ಆಗುವಂಥ ಅಪಾಯ ಇರುತ್ತೆ. ಜಸ್ಟ್ ಟಚ್ ಆಫ್ ಮಾಡಿಬಿಟ್ಟು ಇಲ್ಲಿ ಸ್ವಿಚ್ಚನ್ನ ಆಫ್ ಪೊಸಿಷನ್ಗೆ ತಂದು ಈ ನೈಕ್ರೋಮ್ ವೈರು. ವಾಟ್ ಡಿಫ್ರೆನ್ಸ್ ಡು ಯು ಫೀಲ್? ಯಾವ ವ್ಯತ್ಯಾಸ ಕಾಣುತ್ತೆ? ತಂತಿಯಲ್ಲಿ ವಿದ್ಯುತ್ ಹರಿಯೋದಕ್ಕೂ ಮುಂಚೆ ಸ್ವಿಚ್ಚನ್ನು ಆಫ್ ಮಾಡಿದಾಗ ಇದ್ದಂತಹ ತಂತಿಗೂ, ನೈಕ್ರೋಮ್ ತಂತಿಗೂ, ಸ್ವಿಚ್ಚನ್ನು ಆನ್ ಮಾಡಿ 30 ಸೆಕೆಂಡ್ಸು ಹಾಗೆ ಬಿಟ್ಟು ವಿದ್ಯುತ್ ಹರಿದ ಮೇಲೆ ಆ ವೈರ್ ಮೂಲಕ ಆ ವಿದ್ಯುತ್ ತಾಪಮಾನ ಹೇಗಿದೆ ಗೊತ್ತಾಗುತ್ತಾ ಅಂತ ಕೇಳ್ತಿದ್ದಾರೆ. ರಿಪೀಟ್ ದ ಲಾಸ್ಟ್ 2 steps ಟು ಕನ್ಫರ್ಮ್ ದ ಅಬ್ಸರ್ವೇಷನ್. ನಿಮ್ಮ ವೀಕ್ಷಣೆಯನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ರಿಪೀಟ್ ಮಾಡಿ. ನೈಕ್ರೋಮ್ ವೈರ್ ಬಿಸಿ ಆಗಿದೆಯೋ ಅಲ್ವೋ ಅಂತ ನೋಡೋದಕ್ಕೆ ಅದನ್ನು ರಿಪೀಟ್ ಮಾಡಿ. ಸೇಫ್ಟಿ ಫಸ್ಟ್, ಡು ನಾಟ್ ಟಚ್ ದ ವೈರ್ಸ್ ಫಾರ್ ಆನ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಅವಾಯ್ಡ್ ಎನಿ ಇಂಜುರೀಸ್. ತುಂಬ ಹೊತ್ತು ಆ ವೈರನ್ನು ಕೈಲಿ ಹಾಗೆ ಟಚ್ ಮಾಡಿಕೊಂಡು ಅದನ್ನು ಹೋಲ್ಡ್ ಮಾಡಿಕೊಂಡು ಹಾಗೆ ಇಟ್ಕೊಳ್ಳೋಕ್ಕೆ ಹೋಗಬೇಡಿ, ನಿಮಗೇನಾದರೂ ಗಾಯಗಳಾಗುವಂಥ ಸಂದರ್ಭ ಇರುತ್ತೆ. ಯು ಮೇ ಹ್ಯಾವ್ ಅಬ್ಸರ್ವ್ ದಟ್ ನೈಕ್ರೋಮ್ ವೈರ್ ಫೀಲ್ಸ್ ವಾರ್ಮ್ ವೆನ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ಇಟ್. ನೀವು ಖಂಡಿತವಾಗ್ಲೂ ಅದು ಸ್ವಿಚ್ ಆಫ್ ಮಾಡಿ 30 ಸೆಕೆಂಡ್ಸ್ ಆದಮೇಲೆ ನೈಕ್ರೋಮ್ ವೈರನ್ನು ಮುಟ್ಟಿದ್ರೆ ಈ ನೈಕ್ರೋಮ್ ವೈರು ಬಿಸಿಯಾಗಿರುವಂತಹ ಅನುಭವ ಆಗಿರುತ್ತೆ. ಬಿಕಾಸ್ ಇದು ಈ ಶೆಲ್ನ ಮೂಲಕ, ಸ್ವಿಚ್ನ ಮೂಲಕ ಇದ್ರ ಮೂಲಕ ಆ ತಂತಿಗೆ ವಿದ್ಯುತ್ ಹರಿಯಲ್ಪಟ್ಟಿರುತ್ತೆ. ದಿಸ್ ಹ್ಯಾಪನ್ಸ್ ಬಿಕಾಸ್ ವ್ಯಾನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಎನಿ ಕಂಡಕ್ಟರ್. ಇದರಿಂದ ನಮ್ಗೇನು ಅರ್ಥ ಆಗುತ್ತೆ? ವಿದ್ಯುತ್ ಯಾವುದೇ ವಾಹಕದ ಮೂಲಕ ಹರಿಯಲ್ಪಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ.
ಯಾಕೆ ಅದು ನೈಕ್ರೋಮ್ ವೈರ್ ಬಿಸಿಯಾಗಿದೆ ಅಂದ್ರೆ ಯಾವುದೇ ತಂತಿ ಲೋಹಗಳಲ್ಲಿ ವಿದ್ಯುತ್ ಬಿಕಾಸ್ ವಿದ್ಯುತ್ ವಾಹಕಗಳ ಮೂಲಕ ವಿದ್ಯುತ್ ಹರಿತಿರುವುದರಿಂದ ಅದು ಬಿಸಿಯಾಗಿದೆ ಎಂಬುದು ಗೊತ್ತಾಗುತ್ತೆ. ಇಟ್ ಫೇಸಸ್ ಸಮ್ ಆಪ್ಷನ್ಸ್ ಆರ್ ರೆಸಿಸ್ಟೆನ್ಸ್ ಟು ಇಟ್ಸ್ ಫ್ಲೋ. ಇದು ಕೆಲವೊಂದು ವಿರೋಧವನ್ನು ಮತ್ತೆ ರೋಧವನ್ನು ಸಹ ಉಂಟು ಮಾಡುತ್ತೆ ವಿದ್ಯುತ್ ಫ್ಲೋ ಆಗಬೇಕಾದ್ರೆ. ಡಿಫ್ರೆಂಟ್ ಕಂಡಕ್ಟರ್ಸ್ ಆಫರ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ರೆಸಿಸ್ಟೆನ್ಸ್ ಟು ದ ಫ್ಲೋ ಆಫ್ ಕರೆಂಟ್. ಪ್ರತಿಯೊಂದು ವಾಹಕಗಳು ಸಹ, ಈಗ ತಾಮ್ರದಲ್ಲಿ ಹರಿಯತಕ್ಕಂತಹ ವಿದ್ಯುತ್ತಿನ ವಾಹಕತೆನೇ ಬೇರೆ, ನೈಕ್ರೋಮ್ ವೈರನ್ನಲ್ಲಿ ಹರಿಯತಕ್ಕಂಥ ವಿದ್ಯುತ್ ವಾಹಕತೆನೇ ಬೇರೆ, ಚಿನ್ನದ ತಂತಿಯಲ್ಲಿ ಅಥವಾ ಬೆಳ್ಳಿ ತಂತಿಯಲ್ಲಿ, ಈ ಥರ ಬೇರೆ ಯಾವುದು ಅಲ್ಯೂಮಿನಿಯಂ ತಂತಿಯಲ್ಲಿ, ಈ ರೀತಿ ಒಂದೊಂದು ವಾಹಕದಲ್ಲೂ ಒಂದೊಂದು ಹಂತದ ವಿದ್ಯುತ್ ಹರಿಯುವಿಕೆಯ ಒಂದು ಹಂತ ಇರುತ್ತೆ. ಎ ನೈಕ್ರೋಮ್ ವೈರ್ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನೈಕ್ರೋಮ್ ತಂತಿಯಲ್ಲಿ ಆಫರ್ಸ್ ಹೈಯರ್ ರೆಸಿಸ್ಟೆನ್ಸ್ ಕಂಪೇರ್ಡ್ ಟು ಎ ಕಾಪರ್ ವೈರ್ ಆಫ್ ಸೇಮ್ ಸೈಜ್ ಆ್ಯಂಡ್ ಲೆಂತ್. ಉದಾಹರಣೆಗೆ ನೈಕ್ರೋಮ್ ವೈರ್ ಅಷ್ಟೇ ತಂತಿಯನ್ನು ನೀವು ಕಾಪರ್ ವೈರ್ ತಗೊಂಡು ವಿದ್ಯುತ್ ಹರಿಸಿದಾಗ ನೈಕ್ರೋಮ್ ವೈರು ಕಾಪರ್ ವೈರಿಗೆ ಕಂಪೇರ್ ಮಾಡಿದ್ರೆ ಅದರ ರೋಧವನ್ನು ಹೆಚ್ಚು ಹೈಯರ್ ರೆಸಿಸ್ಟೆನ್ಸನ್ನು ಹೊಂದಿರುತ್ತೆ. ಕಾಪರ್ ತಂತಿ ಕಂಪೇರ್ ಮಾಡಿದ್ರೆ ತಾಮ್ರದ ತಂತಿಗಿಂತ ನೈಕ್ರೋಮ್ ವೈರು ಹೈ ರೆಸಿಸ್ಟೆನ್ಸನ್ನು ಹೊಂದಿರುತ್ತೆ. This resistance causes some of the electrical energy to be converted into heat energy. ಈ ರೀತಿ ಹೈ ರೆಸಿಸ್ಟೆನ್ಸ್ನ ಹೊಂದಿರುವುದರಿಂದಲೇ ಈ ನೈಕ್ರೋಮ್ ತಂತಿಯಲ್ಲಿ ಏನು ಎಲೆಕ್ಟ್ರಿಕ್ ಎನರ್ಜಿನ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತಹ ಶಕ್ತಿ ಇರುತ್ತೆ. ಅಂದರೆ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಬದಲಾಯಿಸುವಂತಹ ಶಕ್ತಿ ಹೊಂದಿರುತ್ತೆ. When an electric current passes through a conductor, it gets heated. ಯಾವಾಗ ವಾಹಕದಲ್ಲಿ ವಿದ್ಯುತ್ ಹರಿದು ಅದು ಉಷ್ಣವನ್ನು ಉಂಟು ಮಾಡುತ್ತದೆಯೋ, ದಿಸ್ ವಾರ್ಮಿಂಗ್ ಇಸ್ ನೌನ್ ಆಸ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದನ್ನು ಏನಂತ ಕರಿತೀವಿ? ವಿದ್ಯುತ್ ವಾಹಕದ ಉಷ್ಣೋತ್ಪಾದನಾ ಪರಿಣಾಮ. ಅಂದರೆ ವಿದ್ಯುತ್ ಮಾತ್ರ ಹರಿಯಲ್ಲ, ವಿದ್ಯುತ್ ಹರಿದಾಗ ಉಷ್ಣತೆಯನ್ನು ಉಂಟು ಮಾಡುತ್ತೆ. ಇಂತಹ ಒಂದು ಪರಿಣಾಮಕ್ಕೆ ನಾವೇನಂತ ಕರಿತೀವಿ? ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ. ವಿದ್ಯುತ್ ಪ್ರವಾಹದಲ್ಲಿ ಏನಾಗುತ್ತೆ? ಉಷ್ಣನೂ ಉತ್ಪತ್ತಿ ಆಗ್ತಿದೆ, ಇದರ ಪರಿಣಾಮ ಅಂತೇಳಿ ಕರಿತೀವಿ. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅರ್ಥ ಆಯ್ತಾ? ಅಂದರೆ ವೆನ್ ಎ ಕರೆಂಟ್ ಪಾಸಸ್ ಥ್ರೂ ಎ ಕಂಡಕ್ಟರ್ ಇಟ್ ಗೆಟ್ಸ್ ಹೀಟೆಡ್. ದಿಸ್ ವಾರ್ಮಿಂಗ್ ಇಸ್ ನೌನ್ ಆಸ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಬೇಕಾದ್ರೆ ವಿದ್ಯುತ್ ಶಕ್ತಿ ಹರಿಯಲ್ಪಟ್ಟಾಗ ಉಷ್ಣವನ್ನು ಉಂಟು ಮಾಡುವಂತಹ ಕ್ರಿಯೆಗೆ ಏನಂತೀವಿ? ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪ್ರವಾಹ ಅಂತೇಳಿ ಪರಿಣಾಮ ಅಂತ ಕರಿತೀವಿ. ಥಿಂಕ್ ಲೈಕ್ ಎ ಸೈಂಟಿಸ್ಟ್. ವಿಜ್ಞಾನಿಯಾಗಿ ಆಲೋಚಿಸಿದಾಗ ದಿಸ್ ಆಕ್ಟಿವಿಟಿ ಶುಡ್ ಬಿ ಕ್ಯಾರಿಡ್ ಔಟ್ ಸ್ಟ್ರಿಕ್ಟ್ಲಿ ಅಂಡರ್ ದ ಸೂಪರ್ವಿಷನ್ ಆಫ್ ಎ ಟೀಚರ್. ಈ ಒಂದು ಚಟುವಟಿಕೆಯನ್ನು ನೀವು ತುಂಬ ಎಚ್ಚರಿಕೆಯಾಗಿ ಶಿಕ್ಷಕರ ಸಹಾಯದಿಂದನೇ ಮಾಡಬೇಕು. ರಿಪೀಟ್ ಆಕ್ಟಿವಿಟಿ 4.5 ವಿತ್ ಎ ಬ್ಯಾಟರಿ ಆಫ್ 2 cells. ಇದೇ ಆಕ್ಟಿವಿಟಿನ ಈಗ ನೀವು ಇಲ್ಲಿ ಏನು ಮಾಡಿದ್ದೀರಾ? 4 ಆಕ್ಟಿವಿಟಿ 1 ಶೆಲ್ಗೆ ಮಾಡಿದ್ದೀರಾ, ಅದನ್ನೇ 2 ಶೆಲ್ ಇನ್ನೊಂದು ಶೆಲ್ನ ಕನೆಕ್ಟ್ ಮಾಡಿಕೊಂಡು ಮಾಡಿ. ವಾಟ್ ಡು ಯು ನೋಟಿಸ್? ಏನನ್ನ ವೀಕ್ಷಿಸ್ತೀರಾ? ಫಾರ್ ದ ಸೇಮ್ ಡ್ಯೂರೇಷನ್ ಡಸ್ ದ ವೈರ್ ಈಟ್ ಅಪ್ ಮೋರ್ ವಿತ್ 1 cell ಆರ್ 2 cells? 1 ಸೆಲ್ ಆಗ್ತಾಗಲೂ ಅಥವಾ 2 ಸೆಲ್ ಆಗ್ತಾಗಲೂ 1 ಸೆಲ್ ಆಗ್ತಾಗ ಎಷ್ಟು ಹೀಟ್ ಫ್ಲೋ ಸೇಮ್ ಡ್ಯೂರೇಷನ್ ಆಗಿತ್ತೋ, ಹೀಟ್ ಆಗಿತ್ತೋ ಅಷ್ಟೇ 2 ಸೆಲ್ ಹಾಕಿದಾಗಲೂ ಆಗುತ್ತಾ ಅಂತ ಕೇಳ್ತಿದ್ದಾರೆ. ದ ಅಮೌಂಟ್ ಆಫ್ ಹೀಟ್ ಜನರೇಟೆಡ್ ಇಸ್ ಮೋರ್ ಇನ್ ಎಕ್ಸ್ಪೆರಿಮೆಂಟ್ ವಿತ್ 2 cells. ಆದರೆ 2 ವಿದ್ಯುತ್ ಕೋಶಗಳನ್ನ 2 cells ಬಳಸಿದಾಗ ಹೆಚ್ಚಿನ ಉಷ್ಣ ಜನರೇಟ್ ಆಗುತ್ತೆ, ಉತ್ಪತ್ತಿ ಆಗುವುದನ್ನು. ದ ಅಮೌಂಟ್ ಆಫ್ ಹೀಟ್ ಜನರೇಟೆಡ್ ಇಸ್ ಮೋರ್. 1 ಶೆಲ್ಲಲ್ಲಿ ಉಷ್ಣ ಉತ್ಪತ್ತಿ ಹಾಕಿದಾಗ ವಿದ್ಯುತ್ ಫ್ಲೋ ಆದಾಗ ಉಷ್ಣ ಉತ್ಪತ್ತಿ ಆಗೋದಕ್ಕೂ 2 ಸೆಲ್ ಆಗಿದಾಗ ಹೆಚ್ಚಿನ ಮೊತ್ತದ ಉಷ್ಣತೆ ಉಂಟಾಗುತ್ತೆ. ದಿಸ್ ಇಸ್ ಡ್ಯೂ ಟು ದ ಫ್ಯಾಕ್ಟ್ ದಟ್ ದ ಹೀಟ್ ಜನರೇಟೆಡ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್. ಇದರಿಂದ ಏನಾಗುತ್ತೆ? ವಿದ್ಯುತ್ ಪ್ರವಾಹದಲ್ಲಿ ಉಂಟಾಗ್ತಕ್ಕಂಥ ವಿದ್ಯುತ್ತಿನ ಮೇಲೆ ಉಷ್ಣ ಉತ್ಪಾದನೆ ಹೇಗಿರುತ್ತೆ, ಯಾವ ರೀತಿ ಉತ್ಪಾದನೆ ಆಗೋದನ್ನು ಅವಲಂಬಿಸಿರುತ್ತೆ. ವಿದ್ಯುತ್ ಪ್ರವಾಹದ ಮೇಲೆ ನಾವು ಅದನ್ನು ಅಳಿಬೋದು, ಯಾವ ರೀತಿ ಉಷ್ಣ ಉತ್ಪತ್ತಿ ಆಗುತ್ತೆ ಅಂತೇಳಿ. ಆಯಿತಾ? ದ ಹೀಟ್ ಜನರೇಟೆಡ್ ಇನ್ ಎ ವೈರ್ ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್ಸ್ ಥಿಕ್ನೆಸ್ ಆ್ಯಂಡ್ ಲೆಂತ್ ಆಫ್ ದ ವೈರ್ ಆ್ಯಂಡ್ ದ ಡ್ಯೂರೇಷನ್ ಫಾರ್ ವಿಚ್ ದ ಕರೆಂಟ್ ಫ್ಲೋ. ಇದ್ರ ಜೊತೆಗೇನು ಉಷ್ಣ ಯಾವುದರ ಆಧಾರದ ಮೇಲೆ ಉತ್ಪತ್ತಿ ಆಗುತ್ತೆ? ಯಾವ ತಂತಿಯನ್ನು ಬಳಸಿದ್ದೀವಿ, ಯಾವ ಮೆಟೀರಿಯಲ್, ಯಾವ ವಸ್ತುವನ್ನು ಬಳಸ್ತೀವಿ, ಅದು ಎಷ್ಟು ದಪ್ಪ ಇದೆ ವೈರು,
ಅದರ ಉದ್ದ ಎಷ್ಟಿದೆ, ಅದರ ಥಿಕ್ನೆಸ್, ಆ ವೈರ್ ಯಾವ ಥರದ್ದು, ಹಾಗೆ ಆ ವೈರಿಗೆ ನಾವು ಕೊಡುವಂತಹ ಕರೆಂಟ್ ವಿದ್ಯುತ್ ಶಕ್ತಿಯನ್ನು ಎಷ್ಟೊತ್ತು ಅದರ ಮೂಲಕ ಹರಿಸಿದ್ದೀವಿ, ಎಷ್ಟೊತ್ತು ಕರೆಂಟ್ ಫ್ಲೋ ಆಗೋದಕ್ಕೆ ನಾವು ಮಾಡಿದ್ದೀವಿ, ಇದೆಲ್ಲದರ ಆಧಾರದ ಮೇಲೆ ಉಷ್ಣೋತ್ಪಾದನೆ ಹೀಟ್ ಜನರೇಟ್ ಆಗೋದು ಅವಲಂಬಿಸಿರುತ್ತೆ. ಆಯಿತಾ? See next, in grade 7 we have learned that an incandescent lamp glows because its filament is heated by an electric current. ನೀವು ಈಗ ಗೊತ್ತಿರ್ಬೋದು ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅಲ್ವಾ, ಇದ್ರ ಫಿಲಮೆಂಟ್ ಈ ರೀತಿ ಇರುತ್ತಲ್ವಾ, ಉಷ್ಣ ಹರಿದಾಗ ಇದರ ಫಿಲಮೆಂಟ್ ಇದು ಹೀಟ್ ಆಗಿರೋದನ್ನ ನೋಡಿರ್ತೀರ. ವಿದ್ಯುತ್ ಹರಿಯೋದ್ರ ಮೂಲಕ, ವೈರ್ ಮೂಲಕ ವಿದ್ಯುತ್ ಹರಿದಾಗ ಇದರ ಫಿಲಮೆಂಟ್ ಬಿಸಿಯಾಗಿರೋದನ್ನ ಮೆನಿ ಹೌಸ್ ಹೋಲ್ಡ್ ಅಪ್ಲಯನ್ಸಸ್ ಸಚ್ ಆಸ್ ಎಲೆಕ್ಟ್ರಿಕ್ ರೂಮ್ ಹೀಟರ್, ಸ್ಟವ್ಸ್, ಐರನ್ಸ್, immersions, rods, water heater, kettles and air dryers work on the same principle of the heating effect of electric current. ಅದೇ ರೀತಿ ನಮ್ಮ ಮನೆಗಳಲ್ಲಿ ಉಪಯೋಗಿಸ್ತಕ್ಕಂತಹ ಎಲೆಕ್ಟ್ರಿಕ್ ಉಪಕರಣಗಳಾದಂತಹ ಎಲೆಕ್ಟ್ರಿಕ್ ರೂಮ್ ಹೀಟರ್, ಮನೆಯಲ್ಲಿ ರೂಮ್ ಹೀಟರ್ ಇರ್ಬೋದು, ಸ್ಟವ್, ಎಲೆಕ್ಟ್ರಿಕ್ ಸ್ಟವ್, ಇಮರ್ಷನ್ಸ್ ಆಫ್ ರಾಡ್ಸ್, ಕೆಲವೊಂದು ರಾಡ್ಗಳು ಅಥವಾ ಎಲೆಕ್ಟ್ರಿಕ್ ರಾಡ್ಸ್, ವಾಟರ್ ಹೀಟರ್, ನೀರನ್ನು ಕಾಯಿಸ್ಕೊಳ್ಳುವಂತಹ ಕಾಯಿಲ್, ವಾಟರ್ ಹೀಟರ್, ಕೆಟಲ್ಸ್ ಇರ್ಬೋದು, ಬಿಸಿ ನೀರು ಕಾಯಿಸ್ಕೊಳ್ಳೋದಕ್ಕೆ, ಹೇರ್ ಡ್ರೈಯರ್, ತಲೆ ಒಣಗಿಸ್ಕೊಳ್ಳೋದಕ್ಕೆ ಹೇರ್ ಡ್ರೈಯರ್, ಈ ಎಲ್ಲ ಉಪಕರಣಗಳು ಯಾವುದ್ರ ಮೇಲೆ ವರ್ಕ್ ಆಗುತ್ತೆ, ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪತ್ತಿಯನ್ನು ಉಂಟು ಮಾಡ್ತಕ್ಕಂತಹ ಪರಿಣಾಮ, ವಿದ್ಯುತ್ ಪ್ರವಾಹದಲ್ಲಿ ಉಷ್ಣೋತ್ಪನ್ನ ಪರಿಣಾಮದ ಮೇಲೇ, ಆ ಒಂದು ತತ್ವದ ಆಧಾರದ ಮೇಲೆ ಈ ಎಲ್ಲ ಉಪಕರಣಗಳು ತನ್ನ ಕೆಲಸವನ್ನು ನಿರ್ವಹಿಸಿದೆ. ಅಂದರೆ ಅಲ್ಲಿ ಕರೆಂಟ್ ಅದ್ರ ಮೂಲಕ ಫ್ಲೋ ಆಗುತ್ತೆ, ಆದರೆ ಅದು ಕರೆಂಟ್ ಏನಾಗುತ್ತೆ, ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಬದಲಾಯಿಸಿ ಅವೆಲ್ಲ ಈ ರೀತಿಯ ವಸ್ತುಗಳನ್ನಾಗಿ ಉಪಯೋಗಿಸ್ಬೋದು. ವಿದ್ಯುತ್ತಿನ ಮೂಲಕ ವಿದ್ಯುತ್ ಶಕ್ತಿಯ ಮೂಲಕ ನಾವು ಉಷ್ಣವನ್ನು ಪಡ್ಕೊಳ್ಳುವಂಥದ್ದು, ಹೀಟನ್ನು ಪಡ್ಕೊಳ್ಳುವಂಥದ್ದು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಆಲ್ ದೀಸ್ ಡಿವೈಸಸ್ ಕಂಟೈನ್ ಎ ರಾಡ್ ಆರ್ ಕಾಯಿಲ್ ಆರ್ ವೈರ್ ಕಾಲ್ಡ್ ಹೀಟಿಂಗ್ ಎಲಿಮೆಂಟ್. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಉಪಕರಣದ ರಾಡ್ ಇರ್ಬೋದು, ಕಾಯಿಲ್ ಇರ್ಬೋದು, ತಂತಿ, ವೈರ್ ಇವೆಲ್ಲವೂ ಹೀಟಿಂಗ್ ಎಲಿಮೆಂಟ್ಸ್ಗಳೇ, ಉಷ್ಣವನ್ನು ಉತ್ಪತ್ತಿ ಮಾಡುವಂತಹ ವಸ್ತುಗಳೇ. ಇನ್ ಸಮ್ ಅಪ್ಲಿಯನ್ಸಸ್ ವೇ ದಿಸ್ ಎಲಿಮೆಂಟ್ಸ್ ಈಸ್ ವಿಸಿಬಲ್, ಇಟ್ ಕ್ಯಾನ್ ಸೀನ್ ಗ್ಲೋಯಿಂಗ್ ರೆಡ್ ಹಾಟ್. ಅದರಲ್ಲಿ ಕೆಲವೊಂದು ವಸ್ತುಗಳು ವಿದ್ಯುತ್ತನ್ನು ಅರಿಯಲ್ಪಟ್ಟಾಗ ತಂತಿಯ ಮೂಲಕ, ಕಾಯಿಲ್ ಮೂಲಕ ಅವು ಹೆಚ್ಚಿನ ಉಷ್ಣವನ್ನು ಉತ್ಪತ್ತಿ ಮಾಡಬೇಕಾದ್ರೆ ಈ ರೀತಿ ಕೆಂಪಾಗಿ ಕಾಣುವುದನ್ನು ನೋಡಿರ್ತೀವಿ. ವಿದ್ಯುತ್ ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಇದನ್ನು ನೋಡಿರ್ತೀರಾ ಅಲ್ವಾ, ರೆಡ್ ಆಗೋದು ಕಾಣುತ್ತೆ. ಹಾಗೆ ರೂಮ್ ಹೀಟರಲ್ಲಿ ಈ ರೀತಿ ಇದನ್ನೆಲ್ಲ ನೋಡ್ಬೋದು ನಾವು. Now I understand why the incandescent torch lamp sometimes used to get warm when we did the activity to making it glow using an electric cells. ಈಗ ನನಗೆ ಅರ್ಥ ಆಯಿತು ಯಾಕೆ ಇನ್ಕ್ಯಾಂಡಿಸೆಂಟ್ ಟಾರ್ಚು ಕೆಲವೊಂದ್ಸಲ ಸ್ವಲ್ಪ ಬಿಸಿಯಾಗಿರುತ್ತೆ, ಆನ್ ಮಾಡಿ ತುಂಬ ಹೊತ್ತು ಆದಮೇಲೆ ಅದನ್ನು ಆಫ್ ಮಾಡಿದ್ಮೇಲೆ ಅದನ್ನು ಮುಟ್ಟಿದ್ರೆ ಯಾಕೆ ಅದು ಬಿಸಿಯಾಗಿರುತ್ತೆ ಅಂತ ಈ ಆ್ಯಕ್ಟಿವಿಟಿಯಿಂದ ನನಗೆ ಗೊತ್ತಾಯಿತು. ಯೂಸಿಂಗ್ ಎಲೆಕ್ಟ್ರಿಕ್ ಸೆಲ್ಸ್ ಯೂಸ್ ಮಾಡಿಕೊಂಡು ಆ ಟಾರ್ಚನ್ನು ಯೂಸ್ ಮಾಡಿದ್ರು ಅದು ಯಾಕೆ ಬಿಸಿಯಾಗಿರುತ್ತೆ ಅಂತ ನೋಡಿ ಎಲ್ಲ ಕೊಟ್ಟಿದ್ದಾರೆ. ಸಿಂಪಲ್ ಹೌಸ್ ಹೋಲ್ಡ್ ಎಲೆಕ್ಟ್ರಿಕ್ ಹೀಟಿಂಗ್ ಅಪ್ಲಯನ್ಸಸ್ ಯಾವ್ಯಾವುದು, ರೂಮ್ ಹೀಟರ್ ಫಸ್ಟ್ ಒನ್, ಹಾಗೆ ಎಲೆಕ್ಟ್ರಿಕ್ ಸ್ಟವ್, ಎಲೆಕ್ಟ್ರಿಕ್ ಕೆಟಲ್, ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಉಪಯೋಗಿಸ್ತಾರೆ ಬಿಸಿ ನೀರನ್ನು ಕಾಯಿಸ್ಕೊಳ್ಳೋದಕ್ಕೆ. ಐರನ್, ಎಲೆಕ್ಟ್ರಿಕ್ ಐರನ್ ಬಾಕ್ಸ್, ವಾಟರ್ ಹೀಟರ್, ಹೇರ್ ಡ್ರೈಯರ್. ಆಯಿತಾ? ಸಿ ನೆಕ್ಸ್ಟ್, ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಯೂಸ್ಫುಲ್ ಇನ್ ಮೆನಿ ಎವ್ರಿ ಡೇ ಅಪ್ಲಯನ್ಸಸ್. ಈ ವಿದ್ಯುತ್ ಪ್ರವಾಹದ ಈ ಉಷ್ಣೋತ್ಪನ್ನ ಪರಿಣಾಮದಿಂದ ಅನೇಕ ಉಪಯೋಗಗಳನ್ನು ಪ್ರತಿದಿನ ನಾವು ಅನೇಕ ಉಪಕರಣಗಳ ಮೂಲಕ ಉಪಯೋಗಿಸ್ತಾ ಇದ್ದೀವಿ. ಬಟ್ ಸಮ್ಟೈಮ್ಸ್ ಇಟ್ ಕ್ಯಾನ್ ಕಾಸಸ್ ಪ್ರಾಬ್ಲಮ್. ಆದರೆ ಕೆಲವೊಂದು ಸಲ ಇದರಿಂದ ಅಪಾಯ, ತೊಂದರೆನೂ ಸಹ ಆಗುತ್ತೆ. ಲೈಕ್ ಎನರ್ಜಿ ಲಾಸ್ ಇನ್ ವೈರ್ಸ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್. ಹೇಗೆ ಅಂದರೆ ಈಗ ವೈರ್ ಮೂಲಕ ವಿದ್ಯುತ್ ಶಕ್ತಿ ಹರಿಯಲ್ಪಟ್ಟಾಗ ಅದು ಹೀಟ್ ಆಗುತ್ತೆ, ಇದು ಬಿಸಿಯಾಗಿ ಎಷ್ಟೋ ಉಷ್ಣ ಹೀಟ್ ಏನಾಗುತ್ತೆ ಅಲ್ಲಿ ವ್ಯರ್ಥ ಆಗುತ್ತೆ. ಟ್ರಾನ್ಸ್ಮಿಷನ್ ಸಂಪರ್ಕದ ಮೂಲಕ ಹೋಗಬೇಕಾದ್ರೆ ಓವರ್ ಹೀಟಿಂಗ್ ಇನ್ ಅಪ್ಲಯನ್ಸಸ್ ಮೇ ಕಾಸಸ್ ಡ್ಯಾಮೇಜ್ ಟು ಪ್ಲಗ್ಸ್ ಆ್ಯಂಡ್ ಸಾಕೆಟ್ಸ್ ವೇರ್ ಪ್ಲಾಸ್ಟಿಕ್ ಪಾರ್ಟ್ಸ್ ಮೇ ಮೆಲ್ಟ್ ಆರ್ ಈವನ್ ಲೆಡ್ ಟು ವೈರ್ಸ್. ಅದು ಓವರ್ ಫ್ಲೋ ಆದಾಗ, ವಿದ್ಯುತ್ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಹರಿದಾಗ ತುಂಬ ಹೀಟಾಗಿ ಉಷ್ಣ ಅದರಲ್ಲಿ ಬೇಗ ತುಂಬ ಬಿಸಿಯಾಗಿ ಕೆಲವೊಂದು ಪ್ಲಾಸ್ಟಿಕ್ ಇದ್ದರೆ ಅದು ಕರಗೋಗಿರುತ್ತೆ. ಕೆಲವೊಂದು ಸಲ ಸಾಕೆಟ್ ಅದು ಡ್ಯಾಮೇಜ್ ಆಗುತ್ತೆ, ಕಟ್ ಆಗುವಂಥದ್ದು. ಸಾಕೆಟ್ಸ್ ಇದ್ದರೆ ಪ್ಲಾಸ್ಟಿಕ್ ಪಾರ್ಟ್ಸ್ ಇರ್ತಕ್ಕಂತಹ
ಸಾಕೆಟ್ ಇದ್ದರೆ ಮೆಲ್ಟ್ ಆಗುತ್ತೆ, ಕರಗೋಗುತ್ತೆ, ಅದರ ಲೆಡ್ ವೈರ್ಸ್ ಅದೆಲ್ಲ ಕಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಇನ್ ಹೌಸ್ಹೋಲ್ಡ್ ಸರ್ಕ್ಯೂಟ್ಸ್ ದೇರ್ ಆರ್ ಸೇಫ್ಟಿ ಡಿವೈಸಸ್ ಪ್ಲೇಸ್ಡ್ ಇನ್ ದಿ ಸರ್ಕ್ಯೂಟ್ ಟು ಮಿನಿಮೈಸ್ ಸಚ್ ಇನ್ಸಿಡೆಂಟ್ಸ್. ಈ ರೀತಿಯ ಅಪಾಯಗಳನ್ನು ತಪ್ಪಿಸಲು ಸೇಫ್ಟಿ ಡಿವೈಸ್ ಎಚ್ಚರಿಕೆಯ ಉಪಕರಣಗಳಾದಂತಹ ಕೆಲವೊಂದು ಸರ್ಕ್ಯೂಟ್ ವಿದ್ಯುತ್ ಮಂಡಲದ ಕೆಲವೊಂದು ಕ್ರಮಗಳನ್ನು ಉಪಯೋಗಿಸ್ತಾರೆ, ಅದೇ ಸೇಫ್ಟಿ ಡಿವೈಸಸ್ನ ಉಪಯೋಗಿಸ್ತಾರೆ. ಆಯಿತಾ? a step forward to prevent necessary heating in household switchboards, it is important to use appropriate wires, plugs and sockets that are rated for the specific electric current of the connections. ನಾವು ಅನಗತ್ಯವಾಗಿ ಈ ಉಷ್ಣದ ಒಂದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪತ್ತಿಯನ್ನು ತಡಿಬೇಕು ಅಂದರೆ ನಮ್ಮ ಮನೆಗಳಲ್ಲಿ ಸ್ವಿಚ್ ಬೋರ್ಡ್ಸ್ ಇರ್ಬೋದು, ಹೌಸ್ ಹೋಲ್ಡ್ ಸ್ವಿಚ್ ಬೋರ್ಡ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಯೂಸ್ ಅಪ್ರಾಪ್ರಿಯೇಟ್ ವೈರ್ಸ್. ನಾವು ಸ್ವಿಚ್ ಬೋರ್ಡ್ ಮೂಲಕ ಉಪಯೋಗಿಸುವಂತಹ ಪ್ಲಗ್ಸು, ವೈರ್ಸು, ಸಾಕೆಟ್ಸ್ ಅದನ್ನು ಸರಿಯಾದ ಚೆನ್ನಾಗಿರ್ತಕ್ಕಂತಹ ಸರಿಯಾದಂತಹ ಕ್ರಮವಾದಂತಹ ಒಂದು ಉತ್ತಮವಾದಂತಹ ಸಾಕೆಟ್ಸು, ಪ್ಲಗ್ಸು, ವೈರ್ಸ್ನ ಉಪಯೋಗಿಸೋದ್ರಿಂದ ಆದಷ್ಟು ಅದು ವ್ಯರ್ಥ ಆಗದಂಗೆ ಕನೆಕ್ಷನ್ಸ್ಗಳು ಸರಿಯಾಗಿ ಕೊಟ್ಟಾಗ, ಅವುಗಳಿಗೆ ಸಂಪರ್ಕವನ್ನು ಸರಿಯಾಗಿ ಕೊಟ್ಟಾಗ ವ್ಯರ್ಥ ಆಗದಂಗೆ ಅಪಾಯವನ್ನು ತಡೆಯೋದಕ್ಕೆ ಉಪಯೋಗ ಆಗುತ್ತೆ, ಅನುಕೂಲ ಆಗುತ್ತೆ. ಓಕೆ ಮೈ ಡಿಯರ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಹೋಗೋಣ, ಇಲ್ಲಿಂದ ಕಂಟಿನ್ಯೂ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. 1 or 2 ಟೈಮ್ ಆಡಿಯೋನ ಕೇಳಿ ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಒಂದು ಸ್ವಲ್ಪ ನ್ಯೂ ಸಿಲೆಬಸ್ ಆಗಿದ್ರೆ ಟಫ್ ಅನ್ಸ್ಬೋದು, ಬಟ್ ಅರ್ಥ ಮಾಡಿಕೊಂಡ್ರೆ ಒಂದು 2-3 ಟೈಮ್ ಆಡಿಯೋ ಕೇಳಿ ಏನು ಅನ್ಸಲ್ಲ. ಆ್ಯಂಡ್ ಸದ್ಯಕ್ಕೆ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನೇ ಕೊಡ್ತಾ ಇರ್ತೀನಿ. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ನ ಅಡಿಷನ್ ಕ್ವಶನ್ಸ್ ಆಗಿ ಆ್ಯಡ್ ಮಾಡ್ಕೊ. LBA ಬಂದಮೇಲೆ LBA ನೋಟ್ಸ್ನ ಕೊಡ್ತೀನಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. What is heating effects of electric current? How the nichrome wire works in effect in a wire. How the nichrome works in heating effect. Nichrome wire works in heating effect of electric current. Higher resistance compared to the write the resistance of nichrome wire. Or what the nichrome wire causes, what the resistance nichrome wire resistance causes in electric heating effect of electric current. Why the torch lamp sometimes you use it to get a warm? Okay. Write some household electric heating appliances or devices. Write the uses of heating effect of electric current in our life or everyday. Write the uses of heating effect of electric current in our daily life. And what causes write the problems of heating effect of electric current in our daily life. Point 1, how to prevent the problems of heating effect of electric current. It is still within our questions. So, my dear student, thank you.